ಎಲ್ಲರಿಗೂ ನಮಸ್ಕಾರ. ಇದನ್ನು ಬೆಳಿಗ್ಗೆ ನಮ್ಮ ಚಿಕ್ಕಬಳ್ಳಾಪುರ ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿದೆ ನಕಲ್ಕುಂಟೆ ಶಾಂತಿನಗರಲ್ಲಿ. ಈ ಕೇಸ್ದು ಮಾಹಿತಿ ಫಸ್ಟ್ ನಮಗೆ ಡಿಸ್ಟ್ರಿಕ್ಟ್ ಹಾಸ್ಪಿಟಲಿಂದ ಬಂದಿತ್ತು. ಅಲ್ಲಿಂದ ಒಂದು MLC ಪ್ರಕಾರ ಒಂದು ಅನುಮಾನಾಸ್ಪದ ಡೆತ್ ಆಗಿದೆ. ಒಂದು 13 ಡೇ ಓಲ್ಡ್ ಫೀಮೇಲ್ ಬೇಬಿದು ಈ ಥರ ಅವರು ಮಾಹಿತಿ ಕೊಟ್ಟಿದ್ದರು. ಆಮೇಲೆ ನಮ್ಮ ಆಫೀಸರ್ಸ್ ಹೋಗಿ ಅಲ್ಲಿ ಪರಿಶೀಲನೆ ಮಾಡಿದ್ದಾರೆ. ಆಮೇಲೆ ಫ್ಯಾಮ್ಲಿದವರು ಸ್ಟಾರ್ಟಿಂಗಲ್ಲಿ ಯಾರು ಈ ಥರ ಹೇಳ್ತಾಯಿದ್ರು ಕೆ ಆಕ್ಸಿಡೆಂಟಲ್ ಡ್ರೌನಿಂಗ್ ಆಗಿದೆ ಮಗುದು. 13 ಡೇ ಓಲ್ಡ್ ಓನ್ಲಿ ಬೇಬಿ ಇದೆ, ಫಿಮೇಲ್ ಬೇಬಿ. ಆಕ್ಸಿಡೆಂಟಲ್ ಡ್ರೌನಿಂಗ್ ಆಗಿದೆ, ಮನೆಯದು ಸಂಪಲ್ಲಿ. ಆ ಕಾರಣ ಬಗ್ಗೆ ಈ ಥರ ಡೆತ್ ಆಗಿದೆ. ಬಟ್ ಸಿನ್ಸ್ 13 ಡೇ ಬೇಬಿಗೆ ಏನು ನಡೆಯೋಕ್ಕೆ ಆಗಲ್ಲ ಮತ್ತು ಪೇರೆಂಟ್ಸಿ ನಾರ್ಮಲ್ ಆಗಿ ಹ್ಯಾಂಡಲ್ ಮಾಡ್ತಾರೆ. ಆ ಕಾರಣ ಬಗ್ಗೆ ನಮಗೆ ಡೌಟ್ ಬಂತು ಈ ಥರ ಹೇಗೆ ಪಾಸಿಬಲ್ ಇದೆ, ಈ ಥರ ಆಗೋಕ್ಕೆ ಚಾನ್ಸಸ್ ಇಲ್ಲ. ಈ ಕಾರಣ ಬಗ್ಗೆ ನಾವು ಇಂಟರೋಗೇಷನ್ ಮಾಡಿದ್ದೀವಿ. ಆಮೇಲೆ ಅವರು ಕೂಡ ಒಪ್ಕೊಂಡಿದ್ದಾರೆ. ಆರೋಪಿ ಅವ್ರ ಫಾದರ್ ಇದ್ದಾರೆ, ಯಾರು ಮಗುದು ಫಾದರ್ ಯಾರು ಇದ್ದರು ಇಮ್ರಾನ್, ಅವರು ಒಪ್ಕೊಂಡಿದ್ದರು ಅವ್ರಿಗೆ ಮದುವೆ ಆದಮೇಲೆ ಅವರಿಗೆ ಈಗ 3ನೇ ಮಗು ಇತ್ತು. ಇದು ಫಸ್ಟ್ ಒಬ್ಬರು ಗಂಡು ಮಗು ಹೆಣ್ಮಗು ಆಲ್ರೆಡಿ ಇದ್ದಾರೆ. ಈ 3ನೇ ಹೆಣ್ಮಗು ಮತ್ತೆ ಹುಟ್ಟಿದರು. ಈ ಕಾರಣ ಬಗ್ಗೆ ಅವರು ಬೇಜಾರಾಗಿ ಅದನ್ನು ಫೀಮೇಲ್ ಚೈಲ್ಡ್ ಅವ್ರಿಗೆ ಬೇಕಾಗಿಲ್ಲ ಈ ಥರ ಅವ್ರು ಮನಸ್ಸು ಮಾಡಿ ಅದನ್ನು ಸಂಪಲ್ಲಿ ಅದನ್ನು ಡ್ರೌನ್ ಮಾಡಿದ್ದಾರೆ ಮಗುಗೆ. ಆಮೇಲೆ ಯಾವಾಗ ಫ್ಯಾಮ್ಲಿದವ್ರ ಗಮನಕ್ಕೆ ಬಂದಿದೆ ಅದನ್ನು ಬೇಬಿದು ಬಾಡಿಗೆ ರಿಕವರ್ ಮಾಡಿ ಅದನ್ನು ಹಾಸ್ಪಿಟಲ್ ತೋರಿಸಿಗೆ ಬಂದಿದ್ದರು. ಬಟ್ ಆಲ್ರೆಡಿ ಡೆತ್ ಆಗಿತ್ತು. ಸೊ ನಾವು ಆರೋಪಿಗೆ ಈಗ ಅರೆಸ್ಟ್ ಮಾಡಿದ್ದೀವಿ. ತಾಯಿ ಕಡೆಯಿಂದ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದೀವಿ. ಮರ್ಡರ್ ಕೇಸ್ದು ಕಂಪ್ಲೇಂಟ್ ತಾಯಿ ಕಡೆಯಿಂದ ತೊಗೊಂಡಿದ್ದೀವಿ. ಇಲ್ಲ ನೋಡಿ, ಈಗ ಪ್ರೈಮರಿ ಇನ್ವೆಸ್ಟಿಗೇಷನ್ ಪ್ರಕಾರ ಈ ಹಸ್ಬೆಂಡ್ಗೆ ಮನಸ್ಸಲ್ಲಿ ಅಂದರೆ ಅವ್ರದ್ದು ಮೈಂಡ್ಸೆಟ್ ಈ ಥರ ಇತ್ತು ಫೀಮೇಲ್ ಮಗು ಆಗಿದೆ. ಈ ಕಾರಣ ಬಗ್ಗೆ ಅವರು ಇದನ್ನು ಕಮೆಂಟ್ ಮಾಡಿದ್ದಾರೆ. ಈ ಥರ ನಮಗೆ ಪ್ರೈಮಾ ಫೇಸಿ ಇನ್ಫಾರ್ಮೇಷನ್ ಬಂದಿದೆ. ಸೊ ಅವ್ರ ಮೇಲೆ ನಾವು ಮರ್ಡರ್ ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ಬಟ್ ಬೇರೆ ಜನದು ಯಾರಾದರೂ ಇನ್ವಾಲ್ವ್ಮೆಂಟ್ ಇದೆ ಅಥವಾ ಯಾರಾದರಿಗೆ ಗೊತ್ತಿತ್ತು ಈ ಥರ ಅವರು ಮಾಡಿದ್ದಾರೆ, ಅವ್ರದ್ದು ಕೂಡ ಮಾಹಿತಿ ಕಲೆಕ್ಟ್ ಮಾಡಿ ಅವ್ರ ಮೇಲೆ ಕೂಡ ಕ್ರಮ ತಗೊಳ್ತೀವಿ. ಅದು ನೋಡಿ, ನಮಗೆ ಇದು ಮಾಹಿತಿ ಹಾಸ್ಪಿಟಲಿಂದ ಬಂದಿದೆ. ಅರ್ಲಿ ಮಾರ್ನಿಂಗ್ 5:36 ಅರೌಂಡ್ ಬಂದಿದೆ. ರಾತ್ರಿ ಇದು ಇನ್ಸಿಡೆಂಟ್ ಆಗಿದೆ ಕತ್ಲೆ ಟೈಮಲ್ಲಿ. ಸೊ ಅದು ಒಂದು ಇನ್ವೆಸ್ಟಿಗೇಷನ್ದು ಪಾಯಿಂಟ್ ಇದೆ ರಾತ್ರಿ ಎಷ್ಟು ಗಂಟೆಗೆ ಆಗಿದೆ ಇದು ಇನ್ಸಿಡೆಂಟ್, ಫಸ್ಟ್ ಯಾರು ಮಾಡಿದ್ದೀರಾ ಮತ್ತು ಬೇರೆ ಯಾರ್ದು ಇನ್ವಾಲ್ವ್ಮೆಂಟ್ ಇದೆ, ತಾಯಿ ಆ ಟೈಮ್ಗೆ ಏನು ಮಾಡ್ತಾಯಿದ್ರು, ಅದು ಎಲ್ಲ ನಾವು ಇನ್ವೆಸ್ಟಿಗೇಷನಲ್ಲಿ ಚೆಕ್ ಮಾಡ್ತೀವಿ. ಘಟನೆ ಮನೆಯಲ್ಲಿ ಆಗಿದೆ. ಮನೆಯಲ್ಲಿ ಅವ್ರದ್ದು ಸಂಪಿತ್ತು, ಆ ಸಂಪಲ್ಲಿ ಬೇಬಿದು ಡ್ರೌನಿಂಗ್ ಆಗಿದೆ. ಅದು ಮರ್ಡರ್ದು ಸೆಕ್ಷನ್ ನಾವು ಅಪ್ಲೈ ಮಾಡಿದ್ದೀವಿ. ಮರ್ಡರ್ ಸೆಕ್ಷನ್ ಇದೆ 103 ಸಬ್ಸೆಕ್ಷನ್ 1 BNSದು ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ ನಾವು. ಅರೆಸ್ಟ್ ಮಾಡಿದ್ದೀವಿ ಆರೋಪಿ.